ಹಾಯ್ ಬ್ಯೂಟಿಫುಲ್ ಕಿಂಗ್ ಸೋಲ್ಸ್. ಶಿವಶಕ್ತಿ ಯಾತ್ರೆಯ 5ನೇ ಹಂತ ಸಪರೇಷನ್. ಡಾರ್ಕ್ ನೈಟ್ ಆಫ್ ದ ಸೋಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಈ ಸ್ಟೇಜ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಸೋಲ್ ಅವೇಕನಿಂಗ್ ಪ್ರೊಸೆಸ್ಸು ಸ್ಟಾರ್ಟ್ ಆಗುತ್ತೆ. ನಂತರ ಸ್ಪಿರಿಚುವಲ್ ನಾಲೆಡ್ಜು ನಿಮಗೆ ಸಿಗ್ತಾ ಬರುತ್ತೆ. ನೆಕ್ಸ್ಟು ಡಿವೈನ್ ಮರ್ಜಿಂಗ್ ಆಗುತ್ತೆ. ಅದ್ರ ನೆಕ್ಸ್ಟು ಸೋಲ್ ಮರ್ಜಿಂಗ್ ಆಗುತ್ತೆ. ನೆಕ್ಸ್ಟು ಸೋಲ್ ಪರ್ಪಸ್ ಸಿಗುತ್ತೆ. ನೆಕ್ಸ್ಟ್ ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ ಅನ್ನೋದು ರಿವೀಲ್ ಆಗುತ್ತೆ. ಫೈನಲ್ ಆಗಿ ನೀವು ಹೈ ವೈಬ್ರೇಷನಿಗೆ ತಲುಪ್ತೀರಾ. ಸಪರೇಷನ್ ಎಂಡ್ ಆಗುತ್ತೆ. ಸಪರೇಷನ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಸೋಲ್ ಅವೇಕನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಡಿವೈನ್ ನಿಮಗೆ ಕೆಲವೊಂದು ಸೈನ್ಸ್ಗಳನ್ನ ತೋರಿಸ್ತಾ ಬರ್ತಾರೆ. ಮೊದಲನೇದು ಏಂಜಲ್ ನಂಬರ್ ಸಿಂಕ್ರೊನಿಸಿಟಿ ಆಗೋದಕ್ಕೆ ಶುರು ಆಗುತ್ತೆ. ಎರಡನೇದು ಶಿವ ಅಥವಾ ಶಿವನಿಗೆ ಸಂಬಂಧಿತ ವಸ್ತುಗಳು ಕಾಣಿಸುವಂಥದ್ದು. ಅಂದರೆ ನಿಮಗೆ ಡ್ರೀಮಲ್ಲಿ ಪದೇ ಪದೇ ಶಿವಲಿಂಗಕ್ಕೆ ಪೂಜೆ ಮಾಡೋ ಥರ ನಿಮಗೆ ಕಾಣಿಸಬಹುದು. ಮತ್ತು ಹಾವುಗಳು, ತ್ರಿಶೂಲ, ಡಮರು, ಲಿಂಗ, ಅರಳಿ ಮರದ ಎಲೆಗಳು, ರುದ್ರಾಕ್ಷಿ ಮತ್ತು ದೇವಿ ಬ್ರಹ್ಮಚಾರಿಣಿ ರೂಪ, ಇದ್ರ ಜೊತೆಗೆ ಥರ್ಡ್ ಐ ಓಂ ಕೂಡ ನಿಮಗೆ ಸಿಂಕ್ರೊನಿಸಿಟಿ ಆಗ್ತಾ ಬರುತ್ತೆ. ಇದೆಲ್ಲ ಕನಸಲ್ಲೂ ಕಾಣಿಸ್ಬೋದು ಮತ್ತು ರಿಯಲ್ ಲೈಫಲ್ಲಿ ಕೂಡ ನಿಮಗೆ ಪದೇ ಪದೇ ಸಿಂಕ್ರೊನಿಸಿಟಿ ಆಗ್ತಾ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ ನಿಮಗೆ ನಿಧಾನಕ್ಕೆ ಸ್ಪಿರಿಚುವಲ್ ನಾಲೆಡ್ಜ್ ಬಗ್ಗೆ ತಿಳಿಸ್ತಾ ಬರ್ತಾರೆ. ಫೋರ್ತ್ ಒನ್ ನಿಮಗೆ ಕೆಲವೊಂದು ಪದಗಳ ಸಿಂಕ್ರೊನಿಸಿಟಿ ಕೂಡ ಆಗ್ತಾ ಬರುತ್ತೆ. ಯಾವುದು ಅಂದರೆ ನ್ಯೂ ಬಿಗಿನಿಂಗ್ ಆಗಿರ್ಬೋದು, ನ್ಯೂ ಲೈಫ್, ಹೊಸ ಅಧ್ಯಾಯ, ಕುಂಡಲಿನಿ ರೈಸಿಂಗ್, ಸ್ಪಿರಿಚುವಲ್ ಅವೇಕನಿಂಗ್, ಡಿವೈನ್ ಫೆಮಿನೈನ್ ಅವೇಕನಿಂಗ್, ನಿಮ್ಮ ಎಲ್ಲ ಪರೀಕ್ಷೆಗಳು ಮುಗಿದಿದೆ, ಸರೆಂಡರ್ ಟು ಡಿವೈನ್, ಟ್ರಸ್ಟ್ ಡಿವೈನ್ ಪ್ಲ್ಯಾನ್. ಫಿಫ್ತ್ ಒನ್ ಕೆಲವೊಂದು ಸಿಂಬಲ್ಸ್ಗಳು ನಿಮಗೆ ಸಿಂಕ್ರೊನಿಸಿಟಿ ಆಗ್ತಾ ಬರುತ್ತೆ. ಥರ್ಡ್ ಐ, ಓಂ, ಇನ್ಫಿನಿಟಿ, ತ್ರಿಶೂಲ, ಟ್ರಯಾಂಗಲ್, ಪ್ಲಸ್ ಈ ಥರ ಸಿಂಬಲ್ಗಳು ನಿಮಗೆ ಪದೇ ಪದೇ ಸಿಂಕ್ರೊನಿಸಿಟಿ ಆಗ್ತಾ ಬಂದಿರುತ್ತೆ. ಸಿಕ್ಸ್ತ್ ಒನ್ ಆಕಸ್ಮಿಕವಾಗಿ ಕೆಲವೊಂದು ಶಕ್ತಿಪೀಠಗಳಿಗೆ ನೀವು ಹೋಗ್ತಾ ಇರ್ತೀರ. ಏಳನೇದು ಎಲ್ಲಿಗೋದ್ರೂ ನಿಮಗೆ ಬಟರ್ಫ್ಲೈಸ್ ಸಿಂಕ್ರೊನಿಸಿಟಿ ಆಗ್ತಾ ಬರುತ್ತೆ. ಗ್ರೂಪಲ್ಲಿ ಬಟರ್ಫ್ಲೈಸ್ಗಳು ಕಾಣಿಸೋದಕ್ಕೆ ಶುರು ಆಗುತ್ತೆ. ಎಂಟನೇದು ಈ ಸಮಯದಲ್ಲಿ ನೀವು ಉತ್ತಮ ಆಹಾರವನ್ನು ತಗೊಳ್ಳೋದಕ್ಕೆ ಶುರು ಮಾಡಿರ್ತೀರ. ಒಂಬತ್ತನೇದು ನಿಮಗೆ ಪದೇ ಪದೇ ಫೆದರ್ಸ್ಗಳು ಸಿಗ್ತಾ ಇರುತ್ತೆ. ಹತ್ತನೇದು ನೀವು ಈ ಜರ್ನಿ ಬಗ್ಗೆ ಕನ್ಫರ್ಮೇಷನ್ ತೊಗೋಬೇಕು ಅಂತ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿದಾಗ ಆ ಗುರುಗಳು ನಿಮಗೆ ಈ ಜರ್ನಿನಲ್ಲಿ ನೀವು ಇಲ್ಲ ಅಂತ ಕನ್ಫರ್ಮ್ ಮಾಡಬಹುದು, ಅಥವಾ ನಿಮ್ಮಿಬ್ಬರ ರಿಯೂನಿಯನ್ ಆಗೋದಿಲ್ಲ ಅಂತ ಕೂಡ ಅವರು ಹೇಳಬಹುದು. ಇದು ನಾರ್ಮಲ್ ಲವ್ ಲೈಫ್, ನೀವು ಮೂವ್ ಆನ್ ಆಗಿ ಅಂತ ಅವರು ಹೇಳಬಹುದು. ಆದರೆ ಇದನ್ನು ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಯಾವಾಗಲೂ ಈ ಜರ್ನಿ ಬಗ್ಗೆ ಡೌಟ್ ಮಾಡ್ತಾ ಇರ್ತೀರ. 11ನೇದು ನಿಮ್ಮ DM ನೇಮ್ ಸಿಂಕ್ರೊನಿಸಿಟಿ ಆಗ್ತಾ ಬರುತ್ತೆ. 12ನೇದು ನಿಮಗೇನಾದರೂ ವಸ್ತುಗಳು, ವ್ಯಕ್ತಿಗಳು ಕಾಣಿಸಿದಾಗ ಡಬಲ್ ಕಾಣಿಸ್ತಾ ಬರುತ್ತೆ. ಅಂದರೆ ಟ್ವಿನ್ ಬೇಬೀಸ್ ಕಾಣಿಸ್ಬಹುದು. ಹೂವು, ಎಲೆ, ಹಣ್ಣು ಕೂಡ ನಿಮಗೆ ಡಬಲ್ ಆಗಿ ಸಿಗಬಹುದು. ವೆಜಿಟೇಬಲ್ಸ್ ಡಬಲ್ ಆಗಿ ಕಾಣಿಸ್ಬೋದು. ಯಾವುದಾದ್ರು ವಸ್ತುಗಳು ನಿಮಗೆ ಸಿಗೋದಾದರೆ ಅದು ಡಬಲ್ ಆಗಿ ಸಿಗಬಹುದು. ಇದ್ರ ಜೊತೆಗೆ ಮೇಯ್ನಾಗಿ ಹಾವುಗಳು, ಒಂದಕ್ಕೊಂದು ಸುತ್ತಕೊಂಡಿರೋ ಹಾವುಗಳು ನಿಮಗೆ ಜಾಸ್ತಿ ಕಾಣಿಸ್ತಾ ಬಂದಿರುತ್ತೆ. 13ನೇದು ಆಕಸ್ಮಿಕವಾಗಿ ಶಿವಪುರಾಣ ಸ್ಟೋರಿ ಕೇಳೋದಾಗಿರ್ಬೋದು, ಭಗವದ್ಗೀತೆ ಕೇಳೋದಾಗಿರ್ಬೋದು, ಅಥವಾ ಓದೋದಾಗಿರ್ಬೋದು ಮಾಡ್ತಿರ್ತೀರ ಈ ಸಮಯದಲ್ಲಿ. 14ನೇದು ನಿಮಗೆ ಆಕಸ್ಮಿಕವಾಗಿ ರುದ್ರಾಕ್ಷಿ ಸಿಗಬಹುದು. 15ನೇದು ಈ ಜರ್ನಿ ಬಗ್ಗೆ ವೀಡಿಯೋಸ್ಗಳು, ಕೆಲವೊಂದು ಇನ್ನರ್ ವರ್ಕ್ಗಳ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಬಂದಿರುತ್ತೆ. 16ನೇದು ನಿಮ್ಮ ಸುತ್ತ ಇರೋ ಡಿವೈನ್ ಎನರ್ಜಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಬಂದಿರುತ್ತೆ. 17ನೇದು ಶಿವ, ಪಾರ್ವತಿ, ರಾಧಾ, ಕೃಷ್ಣ ಈ ಥರ ಡಿವೈನ್ ಕಪಲ್ಸ್ಗಳ ಸಿಂಕ್ರೊನಿಸಿಟಿ ಜಾಸ್ತಿ ಆಗ್ತಾ ಬಂದಿರುತ್ತೆ. ಇದ್ರ ಜೊತೆಗೆ ಶಿವಲಿಂಗ, ನಂದಿ ಕೂಡ ನಿಮಗೆ ಪದೇ ಪದೇ ಕಾಣಿಸ್ತಾ ಇರ್ತಾರೆ. 18ನೇದು ರೈನ್ಬೋ ಸಿಂಕ್ರೊನಿಸಿಟಿ ಆಗ್ತಾ ಬಂದಿರುತ್ತೆ. 19ನೇದು ನೀವೇನಾದರೂ ಯೂನಿವರ್ಸಲ್ಲಿ ಸಣ್ಣ ಪುಟ್ಟ ವಿಶಸ್ನ ರಿಕ್ವೆಸ್ಟ್ ಮಾಡಿದಾಗ ಯೂನಿವರ್ಸ್ ನಿಮಗೆ ಅದನ್ನು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಕೊಡ್ತಾ ಬಂದಿರ್ತಾರೆ. 20ನೇದು ಈ ಜರ್ನಿ ಸ್ಟಾರ್ಟಿಂಗಲ್ಲಿ ತುಂಬಾ ಟ್ಯಾರೋಟ್ ರೀಡಿಂಗ್ ನೋಡ್ತಿರ್ತೀರ, ಆದರೆ ಈ ಸಮಯದಲ್ಲಿ ಅದನ್ನು ಕಮ್ಮಿ ಮಾಡಿರ್ತೀರ. ಬಟ್ ಕಂಪ್ಲೀಟಾಗಿ ನೀವು ಎನರ್ಜಿ ಚೆಕಿಂಗ್ನ ಸ್ಟಾಪ್ ಮಾಡಿ. ಸಪರೇಷನ್ ಸ್ಟೇಜಲ್ಲಿ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ಈ ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ವಿಷಯಗಳಿರುತ್ತೆ. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸ್ನ ನಾನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. Thank you so much for watching this video with lots of love.